ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸಂಜೀವ್ ಅವರು ಟಿಫನ್ ಮಾಡಿಬಿಟ್ಟು ಕ್ಲಾಸ್ಗೆ ಅಂತ ರೆಡಿ ಆಗ್ತಾ ಇರ್ತಾರೆ. ಆಗ ಅಮೃತ ಅವರು ಕೂಡ ಅಲ್ಲೇ ಇರ್ತಾರೆ. ಅಮೃತ ಅವರ ನನ್ನ ಫೋನ್ನ ಚಾರ್ಜಿಗೆ ಇಡಿ ಪ್ಲೀಸ್ ಅಂತ ಹೇಳ್ತಾರೆ. ಆಗ ಅಮೃತ ಕೂಡ ಫೋನ್ನ ಚಾರ್ಜಿಗೆ ಇಡ್ತಾರೆ. ನಂತರ ನೀರು ಕುಡಿಯೋ ಥರ ಆಗುತ್ತೆ. ನೀರು ಕೂಡ ಕೇಳ್ತಾರೆ. ಆಗ ಅವ್ರು ತಂದು ಕೊಡ್ತಾ ಇರ್ತಾರೆ. ಆಗ ಇದನ್ನೆಲ್ಲನೂ ಕೂಡ ಸಂಜೀವ್ ಅವರ ಅಮ್ಮ ಮತ್ತು ಸಂಜೀವ್ ಅವರ ಅತ್ತೆ ಎಲ್ಲನೂ ಕೂಡ ನಿಂತ್ಕೊಂಡು ಅಲ್ಲೇ ಗಮನಿಸ್ತಾ ಇರ್ತಾರೆ. ಆಗ ಸಂಜೀವ್ ಅವರು ಅಮೃತ ಅವರ ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆಗ ಅಮೃತ ಅವರು ಇಲ್ಲ ನನಗೆ ಅಡುಗೆ ಮಾಡೋದಕ್ಕೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರ ಅತ್ತೆ ಇದ್ದವರು ನೋಡಿ ನೀವು ಒಂದ್ಸಲ ಹೊರಗಡೆ ಬಂದು ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮೃತ ಅವ್ರಿಗೆ ಹೇಳ್ತಾರೆ. ಆಗ ಸಂಜೀವ್ ಅವರು ಹೌದು ಅಮೃತ ಅವರೇ, ನಮ್ಮ ಅತ್ತೆ ನಿಜವಾಗ್ಲೂ ಉಪ್ಪು ಖಾರ ಹುಳಿ ಅಡುಗೆನಲ್ಲಿ ಮಾತ್ರ ಪರ್ಫೆಕ್ಟ್, ತುಂಬ ಚೆನ್ನಾಗಿ ಹೇಳ್ಕೊಟ್ಬಿಡ್ತಾರೆ, ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರಿ ನಾನು ಕ್ಲಾಸ್ಗೆ ಟೈಮ್ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳಿ ಹೊರಡ್ತಾರೆ. ಈ ಕಡೆ ರೂಮಲ್ಲಿ ಆದಿ ಅವರು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಡೋರ್ನ ಓಪನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹೇ ನಿಂಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ, ಬೇರೆ ರೂಮ್ಗೆ ಬರಬೇಕಾದ್ರೆ ಡೋರ್ನ ತಟ್ಟಿ ಪರ್ಮಿಷನ್ ತೊಗೊಂಬರ್ಬೇಕು ಅಂತ ಅಷ್ಟು ಗೊತ್ತಾಗಲ್ವೇನೆ ನಿನಗೆ ಅಂತ ಬೈತಾರೆ. ಆಗ ಲಕ್ಷ್ಮಿಗೆ ಕೋಪ ಬರುತ್ತೆ. ಏನು ಏಕವಚನದಲ್ಲಿ ಮಾತಾಡ್ತಾ ಇದೆಯಾ, ನನ್ನ ಏನೇ ಅಂತೀಯಾ ಅಂತ ಕೇಳ್ತಾರೆ. ಆಗ ಆದಿ ಅವರು ಹೌದು ಕಡೆ ಹೀಗೆ ಮಾತಾಡ್ತೀನಿ, ಏನೇ ಮಾಡ್ಕೊಳ್ತೀಯಾ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ನೋಡು ಮನೆಯವರೆಲ್ಲರೂ ಇದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ, ಆದರೆ ನಿಂದು ಜಾಸ್ತಿ ಆಯಿತು, ನಾನು ಬಿಟ್ಟಿರೋ ರಂಗೋಲಿನ ಅದರಲ್ಲೂ ಇಷ್ಟಪಟ್ಟು ಬಿಟ್ಟಿರೋ ಅಂಥ ರಂಗೋಲಿನೇ ಅಳಿಸ್ತೀಯ, ಅದು ಹಿಂಗೆ ಎಷ್ಟು ಕೊಬ್ಬಿರಬೇಕು ಅಂತ ಆದಿ ಅವರಿಗೆ ಲಕ್ಷ್ಮಿ ಅವರು ಚೆನ್ನಾಗಿ ಕ್ಲಾಸ್ ತಗೊತಾರೆ. ಹೌದು ಕಣೆ ಅಳಿಸ್ತೀನಿ, ಏನೇ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು ಏನು ಮಾಡ್ತೀರಾ ನೋಡ್ತಿರೋ, ಅರ್ಧ ಗಂಟೆ ನಿಂತ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಅಲ್ವಾ ಅಂತ ಹೇಳ್ಬಿಟ್ಟು ಆದಿ ಹೇರ್ ಸ್ಟೈಲ್ನೆಲ್ಲ ಇಟ್ಕೊಂಡು ಹೇರ್ನ ಹಾಳು ಮಾಡಿಬಿಡ್ತಾರೆ. ಆಗ ಆದಿಗೆ ಕೋಪ ಬರುತ್ತೆ. ಬಿಡೆ ಏನೇ ಮಾಡ್ತಿದ್ಯಾ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ. ಏನು ಮಾಡ್ತೀರಾ ನೋಡ್ತಾರೆ, ಇವಾಗ ಅರ್ಧ ಗಂಟೆ ವೇಸ್ಟ್ ಆಯ್ತಲ್ವಾ, ನೋಡ್ಕೊ ಮತ್ತೆ ಹೇರ್ ಸ್ಟೈಲ್ ಮಾಡ್ಕೊ ನೀನು ಅಂತ ಹೇಳ್ತಾರೆ. ನನಗೇನು ಬರೋದಿಲ್ವಾ, ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ಯಾ ನೀನು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇರ್ ಸ್ಟೈಲ್ನ ಆದಿ ಅವರು ಹಾಳು ಮಾಡಿಬಿಡ್ತಾರೆ. ಬಿಡೋ ಯಾಕೋ ಈ ಥರ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವರು ಕೂಡ ರೇಗ್ ಬಿಡ್ತಾರೆ. ಆಗ ಆದಿ ಅವರು ನಿನಗೆ ಕೊಬ್ಬು ಜಾಸ್ತಿ ಆಯಿತು ಕಣೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಏನೋ ನನಗೆ ಕೊಬ್ಬು ಜಾಸ್ತಿ ಆಯಿತಾ, ಹೌದಪ್ಪ ನೀನು ನಿನ್ನ ಸ್ವಂತ ದುಡ್ಡಲ್ಲಿ ದುಡಿದ್ಬಿಟ್ಟು ನನಗೆ ತುಪ್ಪ ಬೆಣ್ಣೆ ಮೊಸರು ಎಲ್ಲ ತಂದುಕೊಟ್ಟಿದ್ದೆಲ್ಲ ಕೊಬ್ಬು ಜಾಸ್ತಿ ಆಗಿದೆ ಅಲ್ವಾ ನನಗೆ ಅಂತ ಹೇಳ್ತಾರೆ. ಆಗ ಆದಿ ಅವರು ಏನೇ ನೀನು ನಮ್ಮನೆಲ್ಲ ಇದ್ಕೊಂಡು ನನಗೆ ಈ ಥರ ಮಾಡ್ತೀಯ ನೀನು, ಅಷ್ಟೊಂದು ಸ್ವಾಭಿಮಾನ ಇದ್ದರೆ ನಿಜವಾಗ್ಲೂ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ. ನಾನು ಯಾಕೋ ಮನೆ ಬಿಟ್ಟು ಹೋಗಬೇಕು, ಈ ಮಾತನ್ನ ತಾತ ಹೇಳಿದ್ರೆ ಮಾತ್ರ ನಾನು ಹೋಗ್ತೀನಿ, ನೀನು ಯಾಕೆ ಹೇಳ್ತೀಯಾ, ನೀನೇ ನಿಮ್ಮ ಮನೆ ಓನರ ಅಂತ ಹೇಳ್ತಾರೆ. ನಾನು ಈ ಮನೆ ವಾರಸ್ತಾರ ಅಂತ ಆದಿ ಅವರು ವಾದ ಮಾಡ್ತಾರೆ. ಎಲ್ಲಿ ಕಾಗದ ಪತ್ರದಲ್ಲಿ ನಿನ್ನ ಹೆಸರಿದೆ ತೋರಿಸು, ನೀನು ವಾರಸ್ದಾರ ಆಗಿರ್ಬೋದು ಓನರ್ ಅಲ್ಲ, ಅದನ್ನು ಮೊದಲು ತಿಳ್ಕೊ ನೀನು ಅಂತ ಹೇಳ್ತಾರೆ. ಆಗ ಆದಿಯವರು ನೋಡೆ ನೀನಾಗೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು, ಆ ರೀತಿ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಆದಿನೇ ಅಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿಯವರು ಆದಿ ಅಲ್ಲ ಅಂದರೆ ಬೇರೆ ಯಾವ ಹೆಸರು ಇಟ್ಕೊತೀಯಾ, ಸರಿ ಆಯಿತು ಯಾವ್ದಾದ್ರು ಪುರೋಹಿತ್ರನ ಕೇಳೋ, ಇಲ್ಲ ಇಲ್ಲ ಬೇಡ ಬೇಡ ನಾನೇ ಪುರೋಹಿತ್ರ ಮಗಳಲ್ವಾ, ನಿನಗೆ ಒಂದು ಹೆಸರು ಇಡ್ತೀನಿ ಅಂತ್ಯ ಅಂತ ಹೆಸರು ಇಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಆದಿ ಅವರಿಗೆ ಹೋಗಿ ಸುಮ್ಮನೆ ಇಲ್ಲಿಂದ ಅಂತ ಹೇಳ್ತಾರೆ. ಲಕ್ಷ್ಮಿ ಅವರು ಸರಿ ಆಯಿತು ಹೋಗ್ತೀನಿ ಬಿಡೋ ನೀನು ಉತ್ತರ ಕುಮಾರ ಅಂತ ಹೇಳ್ಬಿಟ್ಟು ಬೈಕೊಂಡು ಹೊರಗಡೆ ಬರ್ತಾರೆ. ಹೇರ್ ಸ್ಟೈಲ್ನ ಸರಿ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅದನ್ನು ಶೋಭಿತಾ ಅವ್ರು ಕೂಡ ನೋಡ್ತಾರೆ. ಆಗ ಇದೇನಿದು ಇವಳು ಆದಿ ರೂಮಿಂದ ಬರ್ತಾ ಇದ್ದಾಳಲ್ಲ, ಇವರಿಬ್ಬರು ನಡುವೆ ಏನೋ ಇಲ್ಲ ಅನ್ನೋ ಥರ ಇದ್ಬಿಟ್ಟು ಇಲ್ಲಿ ನೋಡಿದ್ರೆ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಸಾದ್ ಅವ್ರು ಕೂಡ ಬರ್ತಾರೆ. ಲಕ್ಷ್ಮಿ ಹೋಗಿದ್ದನ್ನು ಕೂಡ ನೋಡ್ತಾರೆ. ಸ್ವಲ್ಪ ಸಮಯ ಇದ್ದ ನಂತರ ಆದಿನೂ ಕೂಡ ಹೊರಗಡೆ ಹೇರ್ ಸ್ಟೈಲ್ನ ಸರಿ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವರಿಬ್ಬರು ನಡುವೆ ಏನು ನಡೆದಿರ್ಬೋದು, ಏನೋ ನಡೀತಾ ಇದೆ, ನಾವು ಅಂದ್ಕೊಂಡಾಗಿಲ್ಲ ಅಂತ ಹೇಳ್ಬಿಟ್ಟು ಶೋಭಿತಾ ಅವ್ರು ಕೂಡ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮಿ ಅವರು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಎದುರುಗಡೆಗೆ ದೇವಕಿ ಅವ್ರು ಕೂಡ ಬರ್ತಾರೆ. ಅಲ್ಲ ನಿಂತ್ಕೊ, ನಿನ್ನ ಜೊತೆ ಮಾತಾಡಬೇಕು, ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಕೇಳೋಂಥ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಆ ರೀತಿ ಅಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಅದು ಅಮ್ಮ ಅಂತ ಹೇಳ್ತಾರೆ. ಅಮ್ಮ ಅಂತ ಕರಿಬೇಡ, ಆ ವರ್ಡಿಗೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇದೆ, ಆದರೆ ಯಾರ್ಯಾರು ಕರೆದು ಅದನ್ನ ಹಗುರ ಮಾಡೋದು ನನಗೆ ಇಷ್ಟ ಇಲ್ಲ. ಅಮ್ಮ ಅಂತ ಯಾರ್ಯಾರನ್ನೂ ಕರೆಯೋದಕ್ಕಾಗಲ್ಲ, ಹಂಗೇನೆ ಮಗಳು ಅಂತಲೂ ಕೂಡ ಯಾರ್ಯಾರನ್ನೂ ಒಪ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿಗೆ ತನ್ನ ತಾಯಿ ಹೇಳಿದ ಮಾತೇ ನೆನಪಾಗುತ್ತೆ. ಅವಳಿಗೆ ಬುದ್ಧಿ ಬಂದಾಗೆ ಹೇಳಬೇಕಾಗಿತ್ತು, ನಾನು ನೀನು ನನ್ನ ಮಗಳಲ್ಲ, ನಾನು ನಿನ್ನ ತಾಯಿ ಅಲ್ಲ ಅಂತ. ಈ ಮಾತನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ನೀನು ಯಾಕೆ ಕಳ್ತಾ ಇದೆಯಾ, ನೀನು ಇಲ್ಲಿರೋದ್ರಿಂದ ಆದಿನೂ ಕೂಡ ನೋವು ಪಡ್ತಿದ್ದಾನೆ, ಅಷ್ಟೇ ಅಲ್ಲದೆ ಅದನ್ನು ನೋಡಿಕೊಂಡು ನಾವು ಕೂಡ ನೋವು ಪಡ್ತಾ ಇದ್ದೀವಿ. ಆದರೆ ನೀನು ಮತ್ತೆ ತಾತ ಏನು ಪ್ಲ್ಯಾನ್ ಮಾಡಿದ್ರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಈ ಮನೆಯಲ್ಲಿ ಶಾಶ್ವತ ಅಲ್ಲ, ಅದನ್ನು ನೆನ್ಪಿಟ್ಕೊ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿಮಲಾ ಅವರು ಮತ್ತು ಅಂಜು ಇಬ್ಬರು ಕೂಡ ಆದಿಯವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ವಿಮಲಾ ಅವ್ರ ಅಕ್ಕ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲ ವಿಮಲಾ, ಎಲ್ಲರೂ ಟೈಮು ಒಂಥರ ಇರುತ್ತೆ, ಆದರೆ ನಿನ್ನ ಟೈಮು ಯಾಕೋ ಸರಿ ಇಲ್ಲ ಕಣೆ, ಅಷ್ಟಕ್ಕೂ ಮಕ್ಕಳು ಮದುವೆ ಮಾಡಿದ್ಮೇಲೆ ಮಡ್ಲು ಭಾರ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ನಿನ್ನ ವಿಚಾರದಲ್ಲಿ ಮಾತ್ರ ಎಲ್ಲನೂ ಕೂಡ ಉಲ್ಟಾ ಆಯಿತು ಅಂತ ಹೇಳ್ತಾರೆ. ಏನು ಮಾಡಲಿ, ಎಲ್ಲನೂ ಕೂಡ ನನ್ನ ಕರ್ಮ ಅಂತ ವಿಮಲಾ ಅವ್ರು ಹೇಳ್ತಾರೆ.
ಆಗ ವಿಮಲಾ ಅಕ್ಕ ಅವರು, ಅಲ್ಲ ವಿಮಲಾ ನೀನೇ ಹೇಳ್ತಾ ಇದ್ದಲ್ವಾ ಮದುವೆ ಆಗಿ ಬಂದಮೇಲೆ ನಿನ್ನ ಟೈಮು ಈ ಮನೆಗೆ ಎಲ್ಲನೂ ಕೂಡ ನಿಂಗೆ ತುಂಬಾ ಖುಷಿಯಾಗಿತ್ತು ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಅಂದರೆ ವಿಮಲಾ ಹಂಗಲ್ಲ, ಜೀವನದಲ್ಲಿ ಕಷ್ಟ ಸುಖ ಎಲ್ಲನೂ ಕೂಡ ಬರುತ್ತೆ ಅಲ್ವಾ, ಅದೇ ಥರ ಅಂತ ಹೇಳೋದಕ್ಕೆ ಬಂದೆ. ಒಂದು ಕಡೆ ಅಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ ಅನ್ನೋ ಬೇಜಾರಾದರೆ, ಇನ್ನೊಂದು ಕಡೆ ಹಾದಿನ ಜೀವನನ ಕಣ್ಮುಂದೆನೇ ನೋಡ್ತಾ ಇದೀವಲ್ಲ ಅನ್ನೋ ನೋವು ಅಂತ ಹೇಳ್ತಾರೆ. ಆಗ ವಿಮಲಾ ಅವರು, ಏನು ಮಾಡಲಿ ಅಕ್ಕ, ನನಗೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ತಡೆಯೋದಕ್ಕಾಗಲಿಲ್ಲ ಅನ್ನೋದೇ ನನ್ನ ನೋವು, ಏನು ಶಾಪನೋ ಏನೋ ಅಂತ ಹೇಳ್ತಾರೆ. ಆಗ ಆದಿಯವ್ರ ಚಿಕ್ಕಮ್ಮ ಇದ್ದವರು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನನಗೆ ಒಂದು ದೇವಸ್ಥಾನ ಗೊತ್ತು, ಆ ದೇವಸ್ಥಾನದ ಬಗ್ಗೆ ಒಂದು ಸಲ ಹೇಳಿದ್ದೆ ಅಲ್ವಾ, ಅಲ್ಲಿ ನಿಜವಾಗ್ಲೂ ಹೋದರೆ ತುಂಬಾ ಒಳ್ಳೆಯದಾಗುತ್ತಂತೆ, ಅಲ್ಲಿ ಪೂಜೆ ಮಾಡಿಸಿದ್ರೆ ಏನಾದರೂ ಒಳ್ಳೇದಾಗ್ಬೋದು ಅಂತ ಹೇಳ್ತಾರೆ. ಆಗ ಅಂಜೋರು, ಹೌದಾ ಸರಿ ಚಿಕ್ಕಮ್ಮ, ಆ ಥರ ಪೂಜೆ ಮಾಡಿಸಿದ್ರೆ ನಿಜವಾಗ್ಲೂ ಲಕ್ಷ್ಮಿ ಯಾವಾಗಾದರೂ ನಮ್ಮ ಅಣ್ಣನ ಜೀವನದಿಂದ ಹೊರಟೋಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶೋಭಿತವ್ರು ಕೂಡ ಬರ್ತಾರೆ. ಹೋಗ್ತಾಳೆ ಹೋಗ್ತಾಳೆ, ಅವಳು ಹೋಗೋದು ಜೀವನದಿಂದ ಅಲ್ಲ, ಆದಿ ಹಾರ್ಟಿಗೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಶೋಭಿತಾ, ಏನು ಮಾತಾಡ್ತಿದ್ಯಾ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ಆದಿಗೆ ಲಕ್ಷ್ಮಿನ ಕಂಡ್ರೆ ಆಗಲ್ಲ, ಈ ರೀತಿ ಮಾತಾಡಬೇಡ ನೀನು ಅಂತ ಹೇಳ್ತಾರೆ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಅಂದ್ಕೊಂಡಾಗೇನಿಲ್ಲ, ಅವರು ಹೊರಗಡೆ ಎಲ್ರಿಗೂ ಆ ರೀತಿ ಇರ್ಬೋದು, ಆದರೆ ಅವ್ರು ಎಂಥ ನವರಂಗಿ ಆಟ ಆಡ್ತಾ ಇದ್ದಾರೆ ಗೊತ್ತಾ ಅಂತ ಹೇಳ್ಬಿಡ್ತಾರೆ. ಆಗ ವಿಮಲಾ ಅವ್ರಿಗೆ ಕೋಪ ಬರುತ್ತೆ. ಶೋಭಿ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ನೀವು ಅಂದ್ಕೊಳ್ತಾ ಇದ್ದೀರಾ ಅಷ್ಟೇ, ಎಲ್ಲರೂ ಮುಂದೆ ಕಿತ್ತಾಡ್ತಾರೆ, ಅದು ಅವ್ರ ರೂಮಿಗೆ ಹೋಗೋದೇನು ರೊಮ್ಯಾನ್ಸ್ ಮಾಡೋದೇನು, ಅವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಎಲ್ಲರೂ ಕಿವಿಗೆ ಲಾಲ್ ಬಾಗ್ ಹಿಡಿತಾರೆ ಅಂತ ಹೇಳ್ತಾರೆ. ಆಗ ವಿಮಲಾ ಅವ್ರು ತುಂಬಾ ಕೋಪ ಮಾಡ್ಕೊಂಡು, ಶೋಭಿ ಮತ್ತೆ ನೀನು ಅದೇ ಥರ ಮಾತಾಡಬೇಡ, ನನ್ನ ಮಗ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಶೋಭಿತವರು, ಅಮ್ಮ ನೀನಾದ್ರು ನಮ್ಮಮ್ಮ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ಅವ್ರೇನು ಗೊತ್ತಾ, ಒಬ್ರಿಗೊಬ್ರು ರೂಮಿಗೆ ಹೋಗೋದೇನು ರೊಮ್ಯಾನ್ಸ್ ಮಾಡೋದೇನು, ತಲೆ ಎಲ್ಲ ಕೆದ್ರಕೊಂಬರೋದೇನು ಗೊತ್ತಾ ನಿನಗೆ, ನಾನು ಕರೆಕ್ಟಾಗಿ ನೋಡಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಆಗ ಅವರಮ್ಮ ಇದ್ದವರು, ಏನೇ ಹೇಳ್ತಾ ಇದೆಯಾ ನೀನು, ನಿಜನಾ ಇದೆಲ್ಲ ಅಂತ ಹೇಳ್ತಾರೆ. ಹೌದಮ್ಮ, ನನಗೆ ಕನಸು ಬಿದ್ದಿತ್ತು ಅಂತ ಹೇಳ್ತಾ ಇದ್ದೀನಿ, ನಾನು ನಿಜನೇ ಹೇಳಿದ್ರೆ ನೀನು ನಂಬಲ್ಲ ಅಂತೀಯಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಆದಿ ಅವರು ಕಾಲೇಜ್ಗೆ ಹೋಗೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಸಾದ್ ಅವರು ಕೂಡ ಎದುರುಗಡೆ ಸಿಕ್ಬಿಟ್ಟು, ಏನು ಅದೇ ಅಣ್ಣ, ನಿಮಗೆ ಲಗ್ನ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮ ಅವ್ರ ಜೊತೆ ಹಾಗೆಲ್ಲ ಮಾಡ್ತಾ ಇದ್ರಲ್ಲ ಅಂತ ಹೇಳ್ತಾರೆ. ಆಗ ಆದಿಗೆ ಅರ್ಥ ಆಗೋದಿಲ್ಲ, ಅದೇನು ಅಂತ ಅರ್ಥ ಆಗೋ ಥರ ಹೇಳು ಪ್ರಸಾದ್ ಅವರೇ ಅಂತ ಹೇಳ್ತಾರೆ. ಆಗ ಆದಿ ಮತ್ತು ಲಕ್ಷ್ಮಿ ಅವರು ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಆ ಥರ ಹೇಳ್ತಾರೆ. ಆಗ ಆದಿ ಅವರು ಕೋಪ ಮಾಡ್ಕೊಂಡು ಮಕ್ಕದ ಮೇಲೆ ಗುದ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಲಕ್ಷ್ಮಿ ಕೂಡ ಕಾಲೇಜ್ಗೆ ರೆಡಿ ಆಗಿರ್ತಾರೆ. ಆಗ ಸರೋಜ್ ಅವರು, ಲಕ್ಷ್ಮಿ ಕಾಲೇಜ್ಗೆ ಹೊರಟಿದ್ಯಾ, ಹೇಗೆ ಹೋಗ್ತೀಯಾ ನೀನು ಅಂತ ಕೇಳ್ತಾರೆ. ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ಕೆ, ಬೇಡ ಬೇಡ ಆದಿನೂ ಕೂಡ ಹೋಗ್ತಾ ಇದ್ದಾನಲ್ವಾ, ಅವ್ನು ಡ್ರಾಪ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಆದಿ ಅವರು, ಇಲ್ಲಪ್ಪ ನಾನು ಮಾತ್ರ ಕರ್ಕೊಂಡು ಹೋಗಲ್ಲ ಇವಳನ್ನ ಅಂತ ಹೇಳ್ತಾರೆ. ಯಾಕೋ ಕರ್ಕೊಂಡು ಹೋಗಲ್ಲ, ಏರ್ ಪೊಲ್ಯೂಷನ್ ಆಗುತ್ತೆ ಕಣ್ಣು, ಜಾಸ್ತಿ ತಗೊಂಡು ಹೋದರೆ ಗಾಡಿಗಳನ್ನ, ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಧರ್ಮರಾಜ್ ಅವ್ರು ಕೂಡ ಬರ್ತಾರೆ. ಸರಿ ಆಯ್ತು ಬಿಡಪ್ಪ, ನೀನು ನಿನ್ನ ಪಾಡಿಗೆ ಹೋಗು, ಲಕ್ಷ್ಮಿನ ಪ್ರಸಾದ್ ಬೆಳಗ್ಗೆ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡ್ಬರ್ತಾರೆ ಸರಿನಾ ಅಂತ ಹೇಳ್ತಾರೆ. ಆಗ ಆದಿ ಅವರು ಯೋಚನೆ ಮಾಡ್ತಾರೆ, ಅಲ್ಲ ಇವಳು ಹೋಗಿ ಕಾರಲ್ಲಿ ಇಳಿಯೋದು ಮತ್ತು ಅದನ್ನೆಲ್ಲರೂ ನೋಡೋದು, ಇಷ್ಟೊಂದು ಬಿಲ್ಡಪ್ಪ ದೊಡ್ಡಕೊಳ್ಳೋಣ ಅಂತ ಅಂದ್ಕೊಳ್ಳೋದು, ಇದೆಲ್ಲ ಬೇಕಾ ಇವಳು ಮುಸುಡಿಗೆ, ಚೇಚೆ ಆ ಥರ ಮಾತ್ರ ಆಗಬಾರ್ದು. ಅಯ್ಯೋ ಇಷ್ಟೆಲ್ಲ ಯಾಕೆ ಪ್ರಸಾದಣ್ಣಂಗೆ ತೊಂದರೆ, ನಾನೇ ಕರ್ಕೊಂಡು ಹೋಗ್ತೀನಿ ಲಕ್ಷ್ಮಿನ, ಅಷ್ಟೊಂದು ದೊಡ್ಡ ಕೆಲಸ ಏನಲ್ಲ ತಾತ ಅಂತ ಹೇಳ್ಬಿಡ್ತಾರೆ. ಆಗ ಅದನ್ನೆಲ್ಲ ನಿಂತ್ಕೊಂಡು ವಿಮಲಾ ಅವರು ಕೂಡ ಗಮನಿಸ್ತಾ ಇರ್ತಾರೆ. ಆಗ ಆದಿಯವರು ಬಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಸರೋಜ್ ಅವರು, ಏನ್ರಿ ನೀವು ಎಷ್ಟು ಬೇಗ ಬದಲಾಯಿಸ್ಬಿಟ್ರಿ, ಅವನಾಗೆ ಅವ್ನು ಒಪ್ಕೊಳ್ಳೋ ಥರ ಮಾಡಿಬಿಟ್ರಿ ನೀವು ಅಂತ ಹೇಳ್ತಾರೆ. ಈ ಧರ್ಮರಾಜ್ ಹೆಂಗೆ ಅಂತ ಅಂದ್ಕೊಂಡಿದ್ಯಾ ಸರೋಜ ಅಂತ ಅವರು ಕೂಡ ನಗ್ತಾ ಇರ್ತಾರೆ. ಈ ಕಡೆ ಕುಮುದ ಅವರು ಸಂಜೀವರ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು ಪಾತ್ರೆ ತೊಳ್ತೀನಿ ಬನ್ನಿ, ಅಷ್ಟಕ್ಕೂ ಸಂಜೀವ ಏನೋ ಅವ್ರ ಹೆಂಡತಿ ಹತ್ರ ಎಲ್ಲ ಕೆಲಸನೂ ಕೂಡ ಮಾಡಿಸ್ತಾ ಇದ್ದಲ್ಲ ಅಂತ ಹೇಳ್ತಾರೆ. ಆಗ ಸಂಜೀವ ಅಮ್ಮ ಇದ್ದವರು, ಅಲ್ಲ ಕೆಲಸ ಅಂತ ಯಾಕೆ ಅನ್ಕೊಂತೀಯ, ತನ್ನ ಹೆಂಡತಿಗೆ ಅವ್ನು ಹೇಳ್ತಾ ಇದ್ದಾನೆ ಅಷ್ಟೇ, ಅದನ್ನು ಕೆಲಸ ಅಂತ ಅನ್ಕೋಬಾರ್ದು ಅಷ್ಟೇ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ನಿಂತ್ಕೊಂಡು ಅಮೃತ ಅವರು ಕೂಡ ಒಂದು ಕಡೆ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಸಂಜೀವ ಅಮ್ಮ ಇದ್ದವರು, ನಾನೇ ಅವನಿಗೆ ಹೇಳಿದೆ ಇಬ್ಬರು ಕೂಡ ಮಾತಾಡಬೇಕು, ಮಾತಾಡದೆ ಸೈಲೆಂಟ್ ಆಗಿದ್ರೆ ಏನೂ ಆಗೋದಿಲ್ಲ, ಅದಕ್ಕೆ ನೀನೇ ಮಾತು ಶುರು ಮಾಡೋ, ಮಾತಾಡ್ತಾ ಮಾತಾಡ್ತಾ ಇದ್ದರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ಅಮೃತದ ಜೊತೆ ಮಾತಾಡೋದಕ್ಕೆ ನೆಪ ಹುಡುಕ್ತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಓ ಹೌದಾ ಅದಕ್ಕೆ ಅಂತ ಹೇಳ್ಬಿಟ್ಟು ಕುಮುದ ಅವ್ರು ಕೇಳ್ತಾರೆ. ಆಗ ಅಮೃತ ಅವರು, ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಾನು ಮೊದಲು ಅವ್ರು ಬಂದ ತಕ್ಷಣ ಹೇಳಬೇಕು, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಆದಿ ಅವರು ಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡ್ಬರ್ತಾ ಇರ್ತಾರೆ. ತುಂಬಾ ಫಾಸ್ಟಾಗಿ ಬೈಕಲ್ಲಿ ಬರ್ತಾ ಇರ್ತಾರೆ. ಆಗ ಲಕ್ಷ್ಮಿಗಂತೂ ತುಂಬಾ ಭಯ ಆಗ್ತಿರುತ್ತೆ. ಪ್ಲೀಸ್ ಆದಿ ನಿಧಾನ ಓಡಿಸು ಅಂತ ಹೇಳ್ತಾ ಇರ್ತಾರೆ. ಇದೇ ನಿಮ್ಮೂರಿನ ಎತ್ತಿನ ಗಾಡಿ ಅಂತ ಅಂದ್ಕೊಂಡ ನಾನು ಹೀಗೆ ಓಡಿಸೋದು, ಬೇಕಾದರೆ ಕೂತ್ಕೋ ಇಲ್ಲ ಹೆಗರುಕೋ ಅಂತ ಹೇಳ್ತಾ ಇರ್ತಾರೆ. ಲಕ್ಷ್ಮಿ ಹತ್ರ ದೇವ್ರನ್ನ ಬೇಡ್ಕೊಂಡು ಕೂತ್ಕೊಂಡಿರ್ತಾರೆ. ನಂತರ ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ. ಆಗ ಶಮಿತಾ ಅವರು ಆದಿ ಮತ್ತು ಲಕ್ಷ್ಮಿ ಒಟ್ಟಿಗೆ ಬರೋದನ್ನು ನೋಡಿ ತುಂಬಾ ಹುರ್ಕೊಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು, ನೋಡು ನಾಳೆಯಿಂದ ನೀನು ಡ್ರಾಪ್ ಮಾಡೋದು ಬೇಡ, ಬೇಕಾದರೆ ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡು, ನಾನು ಅಲ್ಲಿಂದ ನನ್ನ ದಾರಿ ನೋಡ್ಕೊಳ್ತೀನಿ ಅಂತ ಲಕ್ಷ್ಮಿ ಹೇಳ್ತಾರೆ. ಆಗ ಆದಿ ಅವರು, ನಾನೇ ನಾಳೆಯಿಂದ ಬಸ್ ಸ್ಟ್ಯಾಂಡ್ಗೆ ಬಿಸಾಕೋಣ ಅಂತ ಅಂದ್ಕೊಂಡೆ, ಯಾವ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತೋ ಏನೋ, ಅವಳಾಗಿ ಅವಳು ಬಾಯಿ ಬಿಟ್ಟು ಹೇಳಿಬಿಟ್ಲು, ಅಪ್ಪ ಥ್ಯಾಂಕ್ಸ್ ಗಾಡ್ ಅಂತ ಹೇಳ್ಬಿಟ್ಟು ಆದಿ ಅವರು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಲಕ್ಷ್ಮಿ ಮತ್ತು ಆದಿ ಕಾಲೇಜಿಗೆ ಬರ್ತಾರೆ. ಆಗ ಫ್ರೆಂಡ್ಸ್ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆಗ ಆದಿ ಅವರು ಬೇಕು ಅಂತಾನೆ ಇಲ್ಲಿ ಲಕ್ಷ್ಮಿ ಕೇಶವ್ ಪುರೋಹಿತ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ವೆಸ್ಟರ್ನ್ ಡ್ಯಾನ್ಸ್ ಆಡ್ತಾರೆ ಅಂತ ಹೇಳಿ ಕಾಲು ಎಳಿತಾರೆ. ಆಗ ಲಕ್ಷ್ಮಿ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ನಂತರ ಆದಿ ಹತ್ರ ಬಂದ್ಬಿಟ್ಟು, ನೋಡು ಆದಿ, ಇದೇ ಥರ ನಂಗೆ ಆಡಿಕೊಂಡು ನಾನು ಕಾಲು ಎಳಿತಾ ಇದ್ದರೆ ಈ ಫೋಟೋನ ಎಲ್ಲರಿಗೂ ಕೂಡ ತೋರಿಸ್ತೀನಿ, ಪಾಂಪ್ಲೆಟ್ಸ್ ಮಾಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ, ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಥರ ಆದಿ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಆದಿ ಫ್ರೆಂಡ್ ಒಬ್ಬ ಇದ್ದವನು, ಈ ಮದುವೆ ಆದವ್ರ ಗೋಳೆಲ್ಲ ಇದೇ ಕಣೋ ಮಗ, ಯಾಕೆ ಗೊತ್ತಾ, ಮದುವೆ ಆದಮೇಲೆ ಒಂಥರ, ಮದುವೆ ಆಗೋಕ್ಕೆ ಮುಂಚೆನೇ ಒಂಥರ ಊಸರು ಹಳ್ಳಿ ನಂತರ ಈ ಗಂಡಸರೇ ನೋಡು ಅಂತ ಹೇಳ್ತಾ ಇರ್ತಾರೆ. ಆಗ ಆದಿಗೆ ತಾನು ಮದುವೆ ಆಗಿರೋದು ಲಕ್ಷ್ಮಿನ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾರೆ. ಆಗ ಲಕ್ಷ್ಮಿ ಅವರು ಅಲ್ಲಿಂದ ದೂರದಲ್ಲೇ ನಿಂತ್ಕೊಂಡು ಆದಿ ಆದಿ ಬಾ ಅಂತ ಹೇಳ್ತಾ ಇರ್ತಾರೆ. ಆಗ ಆದಿ ಫ್ರೆಂಡ್ಸು ನಮ್ಮ ಆದಿ ಯಾಕೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಆದಿ ಪಕ್ಕ ಬಂದು ನಿಂತ್ಕೊಂಡು ಯಾಕೆಂದರೆ ನಾನು ಇವ್ನ ಹೆಂಡತಿ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಲಕ್ಷ್ಮಿ ಮತ್ತು ಆದಿ ಇಬ್ಬರು ಕೂಡ ಮದುವೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಆದಿ ಫುಲ್ ಶಾಕಲ್ಲಿರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.